ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ನೋಡಿ ವೀಕ್ಷಕರೇ, ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ನಿಮಗೆ ಬಂದಿದೆ. ಆದ್ರೆ ಕೆಲವರಿಗೆ 2 ತಿಂಗಳಿನಿಂದ ಹಣ ಬಂದಿಲ್ಲ. ಅವ್ರೇನ್ ಮಾಡಬೇಕು ಎಂಬುದಕ್ಕೆ ಇವತ್ತು ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಎರಡನೇದಾಗಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಈ ಎಲ್ಲಾ ವಸ್ತುಗಳನ್ನ ಕೊಡಲಾಗುತ್ತೆ. ಹಾಗಾದ್ರೆ ಯಾವಾಗಿಂದ ವಿತರಣೆ ಮಾಡ್ತಾರೆ? ಅದು ಕೂಡ ಒಂದು ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ, ನೋಡೋಣ ಬನ್ನಿ. ಇನ್ನು ಮೂರನೇದಾಗಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಎಲ್ಲಾ ಯೋಜನೆಗಳನ್ನ ಮೇ ತಿಂಗಳ ಒಳಗೆ ಜಾರಿಗೆ ತನ್ನಿ ಅಂತ ಸಾಮಾನ್ಯ ಜನರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ನು ನಾಲ್ಕನೇದಾಗಿ ನೀವು ಕೂಡ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಈ ತಪ್ಪು ಮಾಡಿದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತಾನು ಕೂಡ ಹೇಳಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಕಡ್ಡಾಯವಾಗಿ ಕೆಲಸ ಬೇಗನೆ ಮಾಡಿ ಮುಗಿಸಿಕೊಳ್ಬೇಕು ಅಂತಾನು ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಇದ್ರೆ, ಇನ್ನು ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಅವರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ನಾಲ್ಕನೇದಾಗಿ ವೀಕ್ಷಕರೇ, ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಇವತ್ತು ಸಂಜೆಯಿಂದಲೇ ಭಾರಿ ಮಳೆ ಆಗುತ್ತಂತೆ. ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದ್ದಾರೆ, ಜನರು ಮನೆಯಿಂದ ಹೊರಗಡೆ ಬರುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿದ್ದು, ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಅಕೌಂಟ್ಗೆ ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗುತ್ತೆ. ಬೇಗನೆ ಈ ಗುಡ್ ನ್ಯೂಸ್ಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು. ನಿಮಗೆ 29-30 ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ವೀಕ್ಷಕರೇ ನೋಡಿ, ಇಲ್ಲಿವರೆಗೂ ಸರ್ಕಾರದಿಂದ 28 ಕಂತು ಹಣ ಬಿಡುಗಡೆಯಾಗಿದೆ. 29ನೇ ಕಂತು ಹಣ ಕೆಲವರಿಗೆ ಜಮೆ ಆಗಿದೆ, ಕೆಲವರಿಗೆ ಜಮೆ ಆಗಿಲ್ಲ. ಹೌದು, ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ದಾರಲ್ಲ, ಅದರ ಮೇಲೂ ಕೂಡ ನಮಗೆ ಲೆಕ್ಕ ಸಿಕ್ಕಿದೆ. ಕೆಲವರಿಗೆ 29ನೇ ಕಂತು ಹಣ ಬಂದಿಲ್ಲ. ಆದ್ರೂ ಕೂಡ ಸರ್ಕಾರ 28ನೇ ಕಂತು ಹಣ ಕೊಟ್ಟಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. 29ನೇ ಕಂತು ಹಣ ಬಿಡುಗಡೆ ಆಗಿದೆ ಎಂಬುದಕ್ಕೆ ಅಧಿಕೃತ ಆದೇಶ, ಅಧಿಕೃತ ಪತ್ರ ಎಲ್ಲೂ ಕೂಡ ಬಂದಿಲ್ಲ ವೀಕ್ಷಕರೇ. ಸೊ 29ನೇ ಕಂತು ಹಣ ನಮಗೆ ಬಂದಿಲ್ಲ ಅಂತ ನೀವು ಚಿಂತೆ ಮಾಡಲೇಬಾರದು. ನೋಡಿ ವೀಕ್ಷಕರೇ, ಒಟ್ಟು 3 ಹಂತದಲ್ಲಿ ಹಣವನ್ನ ಹಾಕಲಾಗುತ್ತೆ. ಮೊದಲ ಹಂತದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇನ್ನು ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಇದ್ದ ಗೃಹಲಕ್ಷ್ಮಿಯರಿಗೆ ಹಂತ ಹಂತವಾಗಿ ಹಣವನ್ನ ಹಾಕಲಾಗುತ್ತೆ. ಇದು ನಿಮಗೆಲ್ಲ ಗೊತ್ತಿರಬಹುದು. ಆದ್ರೆ ಕೆಲವೊಂದು ಗೃಹಲಕ್ಷ್ಮಿಯರಿಗೆ ಹಣ ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು, ಡಿಬಿಟಿ ಸಮಸ್ಯೆಯಿಂದ ಆಗಿರ್ಬೋದು, ಬ್ಯಾಂಕ್ ಸಮಸ್ಯೆಯಿಂದ ಹಣ ಬಂದಿರಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ, ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಪಾಸ್ಬುಕ್ ಇರುತ್ತಲ್ಲ, ಅದನ್ನ ಎಂಟ್ರಿ ಮಾಡಿಸಿ. ಅದರಲ್ಲಿ ನಿಮಗೆ ಹಣ ಜಮೆ ಆಗಿದೆಯಲ್ಲೋ ಅಂತ ಗೊತ್ತಾಗುತ್ತೆ. ತುಂಬಾ ಜನ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ, ಹಣ ಜಮೆ ಆಗಿರೋ ಮೆಸೇಜ್ ಬಂದಿಲ್ಲ ಅಂತ, ಆ ಹಣ ಬಂದಿಲ್ಲ ಅಂತ ಇಟ್ಕೊಂಡಿರ್ತಾರೆ. ಆದ್ರೆ ಅವರು ಮೊಬೈಲ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಹಣ ಜಮೆ ಆಗಿರೋದು ಗೊತ್ತಾಗಿದೆ. ಸೊ ವೀಕ್ಷಕರೇ, ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ. ಇನ್ನು ಎರಡನೇದಾಗಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಮೊನ್ನೆ ನೋಡಿ, ಲಕ್ಷಾಂತರ BPL ಕಾರ್ಡ್ಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ ಇಂತಹ ಕಾರ್ಡುಗಳು ಅಂದ್ರೆ, ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರು ಆಗಿರ್ಬೋದು, ತೆರಿಗೆ ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರಿಗೆ ಒಂದು BPL ಕಾರ್ಡ್ ಬದಲಾಗಿ APL ಕಾರ್ಡ್ ಕೊಟ್ಟಿದ್ದಾರೆ. ಹಂತಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಮಾಡಲಾಗ್ತಾ ಇದೆ. ಅಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಬಿಟ್ರೆ ನಿಮ್ಮ ಹತ್ರ APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಈಗಲೂ ಕೂಡ ಅರ್ಜಿ ಹಾಕಿ ಹಣವನ್ನ ಪಡ್ಕೋಬಹುದು ವೀಕ್ಷಕರೇ. ಈಗಲೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಈಗಲೂ ಕೂಡ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ಅರ್ಜಿಯನ್ನ ಹಾಕಬಹುದು. ಆದ್ರೆ ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ ಅಲ್ಲಿ BPL ಇರಲಿ, APL ಇರಲಿ, ನಿಮ್ಮ ಹೆಸರು ಗೃಹಲಕ್ಷ್ಮಿಯರ ಹೆಸರು ಅಂದ್ರೆ ನಿಮ್ಮ ಹೆಸರು ಕಡ್ಡಾಯವಾಗಿ ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಈಗ ನೋಡಿ, 28ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ, 29ನೇದು ಬಂದಿಲ್ಲ ಅಂದ್ರೆ ನೋಡಿ ವೀಕ್ಷಕರೇ, ಇನ್ನು 1 ವಾರದವರೆಗೂ ನೀವು ಕಾಯಿರಿ. ಅಂದ್ರೆ 15ನೇ ತಾರೀಕಿನವರೆಗೂ ನೀವು ಕಾಯಿರಿ. 15ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದೇನಪ್ಪಾ ಅಂದ್ರೆ ವೀಕ್ಷಕರೇ, 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಲಿಮಿಟ್ ಏರಿಕೆ ಆಗ್ತಾ ಇದೆ. ಯಾರದೆಲ್ಲ BPL ಕಾರ್ಡ್ ಇಷ್ಟು ದಿನ ರದ್ದಾಗಿತ್ತು ನೋಡಿ, ಅವ್ರು ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರಬಹುದು. ಎದಕ್ಕಂದ್ರೆ ನೋಡಿ ವೀಕ್ಷಕರೇ, ಮೊದಲಿಗೆ ಒಟ್ಟು 2 ಗುಡ್ ನ್ಯೂಸ್ ಇವತ್ತು ಬಂದಿರುವಂತದ್ದು.
ಮೊದಲನೇ ಗುಡ್ ನ್ಯೂಸ್, ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಬಿಪಿಎಲ್ ಕಾರ್ಡ್ಗೆ. ಎರಡನೇದಾಗಿ ಸರ್ಕಾರ ಘೋಷಣೆ ಮಾಡಿರೋ ಬಜೆಟ್ ನಲ್ಲಿ 535 ಘೋಷಣೆಗಳು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಲ್ಲ, ಅದನ್ನೆಲ್ಲ ಕೂಡ ಮೇ ತಿಂಗಳ 30ನೇ ತಾರೀಕಿನ ಒಳಗೆ ಜಾರಿಗೆ ತರಬೇಕು ಅಂತ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಮೂಲಕ ಇದು ಎಲ್ಲಾ ಒಂದು ನಮ್ಮ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ ಯೋಜನೆಗಳು ಕೇವಲ ಘೋಷಣೆಗಳಾಗಿರಬಾರ್ದು, ಕೇವಲ ಪತ್ರದಲ್ಲಿ ಮಾತ್ರ ಇರಬಾರ್ದು, ಅನುಷ್ಠಾನಕ್ಕೂ ತರಬೇಕು ಅಂತ ಎಲ್ಲಾ ಒಂದು ಅಂದ್ರೆ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈ ಮೂಲಕ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ ಎಲ್ಲಾ ಯೋಜನೆಗಳು ಕೂಡ ಇದೇ ಒಂದು ಮೇ 30ನೇ ತಾರೀಕಿನ ಒಳಗೆ ಜಾರಿಗೆ ಬರೋದ್ರಿಂದ ಇದೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಆದ್ರೆ ಇಲ್ಲಿ ನೋಡಿ, ಬಜೆಟ್ ನಲ್ಲಿ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ವೀಕ್ಷಕರೇ ನೋಡಿ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಟ್ಟು 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಎದಕ್ಕಪ್ಪ ಅಂದ್ರೆ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡೋದಾಗಿ ಘೋಷಣೆಯನ್ನ ಮಾಡಲಾಗಿದೆ. ಈ ಒಂದು ಇಂದಿರಾ ಕಿಟ್ ನಲ್ಲಿ ಒಟ್ಟು 4 ತರದ ಪದಾರ್ಥಗಳು ಇರುತ್ತೆ. ಅಂದ್ರೆ ಮೊದಲಿಗೆ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರವು ಕೂಡ ಆಹಾರ ಧಾನ್ಯಗಳನ್ನ ಕೊಡ್ತಾರೆ 5 ಕೆಜಿ. ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ 5 ಕೆಜಿ ಆಹಾರವನ್ನ ಅಂದ್ರೆ ಅಕ್ಕಿಯನ್ನ ಕೊಡ್ತಾ ಇದ್ರು, 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. 5 ಕೆಜಿದು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲರಿಗೂ ಕೂಡ 5 ಕೆಜಿ ಇಂದಿರಾ ಕಿಟ್ ಸಿಗಲ್ಲ. ಕೆಲವರಿಗೆ 2.5 ಕೆಜಿ ಕಿಟ್ ಮಾತ್ರ ಸಿಗುತ್ತೆ, ಕೆಲವರಿಗೆ 7.5 ಕೆಜಿ ಕಿಟ್ ಸಿಗುತ್ತೆ, ಕೆಲವರಿಗೆ 5 ಕೆಜಿ ಕಿಟ್ ಅನ್ನ ಕೊಡ್ತಾರೆ. ಒಟ್ಟು 3 ಭಾಗದಲ್ಲಿ ಕಿಟ್ ಗಳನ್ನ ಮಾಡಿದ್ದಾರೆ. ಮೇ 30ನೇ ತಾರೀಕಿನ ಒಳಗೆ ಬಜೆಟ್ ನಲ್ಲಿ ಮಾಡಿದ್ದ ಯೋಜನೆಗಳನ್ನ ಜಾರಿಗೆ ತನ್ನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೆ ಈ ಬಜೆಟ್ ನಲ್ಲಿ ಅನ್ನಭಾಗ್ಯ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ಇನ್ಮುಂದೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇದನ್ನು ಕೂಡ ಮೇ 30ನೇ ತಾರೀಕಿನ ಒಳಗೆ ಜಾರಿಗೆ ತಂದ್ರೆ ಜೂನ್ 1ರಿಂದ ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ನಿಯಮವಿದೆ. ಅಂದ್ರೆ ಜೂನ್ ತಿಂಗಳಿಂದ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆಗೆ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಇರುತ್ತೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಸೊ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡ್ತೀವಿ ಅಂತ ಘೋಷಣೆಯಲ್ಲಿ ಮಾಡಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ನೋಡಿ ವೀಕ್ಷಕರೇ, ನಿಮ್ಮ ಹತ್ತಿರ ಗ್ಯಾಸ್ ಸಿಲಿಂಡರ್ ಇದ್ರೆ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೆ ನಿಮಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ನೋಡಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಹೋರ್ಮಜ್ ಜಲಸಂಧಿ ಬಂದ್ ಆಗಿದ್ದು ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿದೆ. ವೀಕ್ಷಕರೇ, ಒಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ದುಪ್ಪಟ್ಟಾಗಿದೆ. ಅಂದ್ರೆ ಬರೋಬ್ಬರಿ 993 ರೂಪಾಯಿ ಏರಿಕೆಯಾಗಿ ಈಗ ಊಟ ತಿಂಡಿ, ಹೋಟೆಲ್ ಊಟ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ದೋಸೆ ಇಡ್ಲಿ ಬೆಲೆ ಕೂಡ ಪ್ರತಿ ಪ್ಲೇಟ್ ಮೇಲೆ 10 ರೂಪಾಯಿಯಷ್ಟು ಏರಿಕೆ ಮಾಡಲು ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಲಿದ್ದಾರೆ. ಟೀ ಕಾಫಿ ಬೆಲೆ ಕೂಡ ಮತ್ತೆ 2 ರಿಂದ 3 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಲು ನಿರ್ಧಾರ ಮಾಡಲಾಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದು ಹೋಟೆಲ್ ಗ್ರಾಹಕರಿಗೆ ಅಂದ್ರೆ ಇದು ಗ್ರಾಹಕರಿಗೆ ದೊಡ್ಡ ಬರೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ LPG ಗ್ಯಾಸ್ ಬೆಲೆ ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಅಂತೂ ಏರಿಕೆ ಮಾಡಿಲ್ಲ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಪರಿಷ್ಕರಣೆ ಆದ್ರೆ ಇದರದ್ದು ಬೆಲೆ ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನರೇಂದ್ರ ಮೋದಿಜಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಎಲೆಕ್ಷನ್ ಮುಗಿತಾ ಇದ್ದಂತೆ ಬೆಲೆಯಲ್ಲಿ ಏರಿಕೆ ಮಾಡಿದ್ದೀರಾ ಅಂತಾನೂ ಕೂಡ ವಿರೋಧ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ನಿಯಮ 25 ದಿನ ಇದ್ರೂ ಕೂಡ ವಿತರಣೆ ಮಾಡ್ತಾ ಇಲ್ಲ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. 25 ದಿನ ಅಂದ್ರೆ ನಮ್ಮ ನಗರ ಪ್ರದೇಶಗಳಲ್ಲಿ 25 ದಿನ ಇದೆ. ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಕೊಡಬೇಕು. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ 50 ದಿನ ಆದ್ರೂ ಕೂಡ ಸಿಲಿಂಡರ್ ವಿತರಣೆ ಮಾಡ್ತಾ ಇಲ್ಲ, OTP ಬರ್ತಾ ಇಲ್ಲ ಅಂತ ಗ್ರಾಹಕರಿಗೆ ಕಂಪನಿಯವರು, ಏಜೆನ್ಸಿಯವರು ಹೇಳ್ತಾ ಇದ್ದಾರಂತೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಈಗ ಭಾರಿ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮೇ ತಿಂಗಳಲ್ಲಿ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಮೊದಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ತರ ಈಗ ಅದು ಸತ್ಯವಾಗ್ತಾ ಇದೆ. ಕೆಲವೊಂದು ಹೋಟೆಲ್ಗಳು ಈಗ ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಹೋಟೆಲ್ ಬದಿಗಳು ಅಂದ್ರೆ ಬೀದಿ ಬದಿಗಳಲ್ಲಿ ಸ್ನಾಕ್ಸ್ ಅಂಗಡಿಗಳಿದ್ದರೂ ಕೂಡ ಅಂಗಡಿಗಳನ್ನ ಬಂದ್ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಮರಳಿ ಹೋಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಕಡೆಗೆ ಇನ್ಮುಂದೆ ಈ KYC ಆಗದೇ ಇದ್ದ ಗ್ಯಾಸ್ ಸಿಲಿಂಡರ್ ಗಳಿಗೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಗಳನ್ನ ವಿತರಣೆ ಮಾಡುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೀವೇನಾದ್ರೂ ನಿಮ್ಮ ಒಂದು ಅನಿಲ ಗ್ಯಾಸ್ ಸಿಲಿಂಡರ್ಗೆ ಒಂದು KYC ಮಾಡಿಸಿಲ್ಲ ಅಂದ್ರೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ. ಎದಕ್ಕಂದ್ರೆ ಮುಂದಿನ ತಿಂಗಳಿನಿಂದ ಗ್ಯಾಸ್ ಸಿಲಿಂಡರ್ ವಿತರಣೆ ಈ KYC ಆಗಿಲ್ಲ ಅಂದ್ರೆ ಇರೋದಿಲ್ಲ. ಮತ್ತು ಕಡ್ಡಾಯವಾಗಿ ಗ್ಯಾಸ್ ಸಿಲಿಂಡರ್ಗೆ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ಲಿಂಕ್ ಆಗಿರಬೇಕು. ಆ ಒಂದು ಮೊಬೈಲ್ ಸಂಖ್ಯೆಗೆ ವಿತರಣೆ ಮಾಡುವಾಗ ಒಂದು OTP ಬರುತ್ತೆ. ಆ ಒಂದು OTP ನೀವು ಗ್ಯಾಸ್ ವಿತರಕರಿಗೆ ಹೇಳಿದಾಗ ಮಾತ್ರ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ
PNG ಕನೆಕ್ಷನ್ ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ನಿಮ್ಮ ಮನೆ ಹತ್ತಿರ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ ನೀವು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಬೇಗನೆ ನಿಮ್ಮ ಒಂದು PNG ಕನೆಕ್ಷನ್ ಆನ್ ಮಾಡಿಸ್ಕೊಳ್ಳಿ. PNG ಕನೆಕ್ಷನ್ ಇದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕದ ಗುಲ್ಬರ್ಗ ಅಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲೆಗಳಲ್ಲಿ ಒಂದು ಕಡೆಗೆ ಭಾರಿ ಬಿಸಿಲು, ಅದೇ ತರ ರಾತ್ರಿ ಆಗ್ತಾ ಇದ್ದಂತೆ ಮಳೆ ಕೂಡ ಬೀಳಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಒಟ್ಟು 10 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ವೀಕ್ಷಕರೇ. ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾಸನ, ಹಾವೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮೋಡ ಮತ್ತು ಬಿಸಿಲಿನ ವಾತಾವರಣ ಕೂಡ ಇರಲಿದ್ದು ಕೆಲವು ಕಡೆಗೆ ಒಣ ಹವೆ ಕೂಡ ಇರುತ್ತೆ ವೀಕ್ಷಕರೇ. ಆದ್ರೆ ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಕರಾವಳಿಗೆ ಹೊಂದಿಕೊಂಡ ತಾಲೂಕುಗಳಲ್ಲಿ ಸಣ್ಣ ಪ್ರಮಾಣದಿಂದ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ದಾವಣಗೆರೆ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು, ರಾಮನಗರ ಈ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗಲಿದೆ. ಗುಡುಗು ಮಿಂಚು ಸಹಿತ ಒಂದು ಚಂಡಮಾರುತ ಸಹ ಇರಲಿದ್ದು ಮಳೆ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಮಳೆ ಬೀಳುವಾಗ ಜನರು ಮರದ ಕೆಳಗಡೆ, ಗೋಡೆಗಳ ಸೈಡ್ ಅಲ್ಲಿ ನಿಲ್ಲಬೇಡಿ ಅಂತಾನೂ ಕೂಡ ಒಂದು ಸೂಚನೆ ಕೊಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.